ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡೋದು ನೋಡೋಣ ಫ್ರೆಂಡ್ಸ್. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, 1.5 ಇಂಚು ಶುಂಠಿ, ಒಂದು 20 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ ಫ್ರೆಂಡ್ಸ್. 5 ಲವಂಗ, 1 ಸ್ಪೂನ್ ಮೆಣಸು, 1.5 ಇಂಚು ಚಕ್ಕೆ, 1 ಸ್ಪೂನ್ ಜೀರಿಗೆ ಫ್ರೆಂಡ್ಸ್. ಹಸಿಮೆಣಸು ಹಾಕ್ತಾಯಿದ್ದೀನಿ, ಒಂದು 7-8 ಇದೆ ಫ್ರೆಂಡ್ಸ್. ಪುದೀನ ಸೊಪ್ಪು ಒಂದು ಅರ್ಧ ಹಿಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1/4 ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟನ್ನು ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಎಣ್ಣೆ ಬಿಸಿಯಾಗಿದೆ. ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಇದೆ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಟೊಮೊಟೊ ಹಾಕ್ತಾಯಿದ್ದೀನಿ, ಒಂದು ಸಣ್ಣದು, ಇದು ಸಹ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಇದಾಗಿದೆ, ಈ ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು. 1 kg ಚಿಕನ್ನು 2 ಸರಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಚಿಕನ್ ಹಾಕ್ತಾಯಿದ್ದೀನಿ, ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್ ಒಂದ್ಸರಿ. ಇದು ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇಷ್ಟಾಗಿದೆ ಫ್ರೆಂಡ್ಸ್, ಮಿಕ್ಸ್ ಮಾಡಿದ್ದೀವಿ. 7ರಿಂದ 8 ನಿಮಿಷ ಆಗಬೇಕು. ಮಧ್ಯಮ ಉರಿಯಲ್ಲೇ ಒಂದು 8 ನಿಮಿಷ ಕುಕ್ ಆಗಬೇಕು ಫ್ರೆಂಡ್ಸ್. ಪ್ಲೇಟ್ ಮುಚ್ಚಿದ್ದೀನಿ, 7-8 ನಿಮಿಷ ಕುಕ್ ಆಗಿದೆ ಫ್ರೆಂಡ್ಸ್. ಈಗ ಹೇಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಇಷ್ಟಾಗಿದೆ. ಇಷ್ಟಾದರೆ ಸಾಕು. ಧನಿಯಾ ಪುಡಿ 1.5 ಸ್ಪೂನ್ ಇದೆ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ. ಇಷ್ಟಾದರೆ ಆಯಿತು ಫ್ರೆಂಡ್ಸ್. ಸೂಪರಾಗಿರೋ ಚಿಕನ್ ಫ್ರೈ ರೆಡಿ. ಸೈಡ್ ಡಿಶ್ಶಿಗೆ ಅನ್ನ ಸಾಂಬಾರು ಜೊತೆಗೆ ರಸಮ್ ಅನ್ನ ಸಾರು ಇದ್ರ ಜೊತೆಗೆ ಮಾಡ್ಕೊಂಡು ತಿಂತಾಯಿದ್ರೆ ಒಂದು ಮೂರು ಅಂತ ಹೇಳ್ತಾ ಇರಬೇಕು ಫ್ರೆಂಡ್ಸ್. ನೀವು ಒಂದ್ಸರಿ ಹೇಗೆ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರಾಗಿ ಬಂದಿದೆ ಚಿಕನ್ ಫ್ರೈ. ನಿಮಗೆ ಗೊಜ್ಜು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಗೊಜ್ಜು ಟೈಪ್ ಮಾಡ್ಕೊಳ್ಳಿ. ನಾನು ಗೊಜ್ಜು ಮಾಡ್ತಾಯಿಲ್ಲ, ಈ ಥರನೇ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಿಮ್ಮ ಮುಂದೆ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಥ್ಯಾಂಕ್ ಯು.